ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ದೈವಿಕ್ 1 ಇಯರ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೀನಿ. ದೈವಿಕಿಗೆ ನೋಡ್ತಾ ನೋಡ್ತಾ 1 ಇಯರ್ ಹೇಗಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಬರ್ಡೇನ ನಾವು ಇಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ಜೊತೆಲಿ ದರ್ಶಿಲ್ ಫ್ರೆಂಡ್ಸ್ನ ಕರೆಸಿದ್ವಿ ಅಷ್ಟೇ. ಅದು ಬಿಟ್ಟು ಯಾರಿಗೂ ಇನ್ವೈಟ್ ಮಾಡಿಲ್ಲ. ದರ್ಶಿಲ್ ಕ್ಲೋಸ್ ಫ್ರೆಂಡ್ ಇಬ್ಬರಿದ್ದಾರೆ, ಅವ್ರನ್ನ ಮಾತ್ರ ಕರೆಸಿದ್ವಿ. ಅದು ಬಿಟ್ಟು ಇನ್ಯಾರಿಗೂ ಇನ್ವೈಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ದೈವಿಕ್ ಪಪ್ಪಂಗೆ ಬೇರೆ ಕೆಲಸ ಇತ್ತು, ಅವ್ರು ಬಂದಿದ್ದು ಕೂಡ ಲೇಟಾಗಿತ್ತು. ಹಾಗಾಗಿ ನಾವು ಯಾರಿಗೂ ಇನ್ವೈಟ್ ಮಾಡೋ ಪ್ಲ್ಯಾನಿಂಗು ಕೂಡ ಇರಲಿಲ್ಲ. ಅವ್ರು ಲೇಟಾಗಿ ಎಷ್ಟು ಗಂಟೆಗೆ ಬರ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಅವ್ರು ಬಂದ ಮೇಲೆ ನಾವು ಈ ಪ್ಲ್ಯಾನ್ ಮಾಡಿದ್ವಿ, ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ. ನೆಕ್ಸ್ಟ್ 1 ವೀಕ್ ಬಿಟ್ಟು ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗೂ ಇತ್ತು. ಆವಾಗಲೂ ಕೂಡ ಎಲ್ಲ ನೋಡಿದಾಗ ಅವ್ರಿಗೂ ಆ ಟೈಮಲ್ಲಿ ಕೆಲಸ ಇತ್ತು. ಹಾಗಾಗಿ ಅದು ತುಂಬ ಲೇಟ್ ಆಗುತ್ತೆ ಅಂಥೇಳಿ ನಾವೇ ಸಿಂಪಲ್ಲಾಗಿ ಇಲ್ಲಿ ದೈವಕ್ಕೆ ಕೇಕ್ ಕಟ್ ಮಾಡ್ಕೊಂಡ್ವಿ. ಇರೋದ್ರಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಅಷ್ಟೇ ಖುಷಿ. ದರ್ಶಿಲ್ಗೆ ತುಂಬ ಆಸೆ ಇತ್ತು ಅವನ ಫ್ರೆಂಡ್ಸ್ನೆಲ್ಲ ಕರೆಸ್ಬೇಕು, ಜೊತೆಯಲ್ಲಿ ಫ್ಯಾಮಿಲಿ ತುಂಬ ಜನ ಬರಬೇಕು, ಆ ಥರ ಎಲ್ಲ ಅವನಿಗೆ ತುಂಬ ಆಸೆ ಇತ್ತು. ಅವನು ಕೂಡ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದ, ಹೇಳ್ತಾ ಇದ್ದ, ಮಮ್ಮಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಅವನು ಚಿಕ್ಕವನಿದ್ದಾನಲ್ಲ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಹೇಳ್ತಿದ್ದ. ಬಟ್ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಾವೇನೋ ಪ್ಲ್ಯಾನ್ ಅನ್ಕೋತೀವಿ, ಅದೇನೋ ಸಮ್ಟೈಮ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಜೊತೆಲಿ ನಾನು ಮಕ್ಕಳಿಗೆ ಟೊಮೆಟೊ ಬಾತು, ಪಾಯಸ ಮತ್ತು ಹಪ್ಪಳ ಎಲ್ಲ ಕರೆದಿದ್ದೆ. ಬೇರೆ ಏನೂ ಜಾಸ್ತಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಬರ್ಡೇನೂ ಆಯಿತು, ಸಿಂಪಲ್ಲಾಗಿ ಅಡುಗೆನೂ ಆಯಿತು. ಕೇಕೆಲ್ಲ ಕಟ್ಟಿಂಗ್ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ, ಮಕ್ಕಳ ಜೊತೆಲಿ ಕೇಕು, ಸ್ನ್ಯಾಕ್ಸು ಎಲ್ಲ ತಿಂದರು. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ರು. ಆಟ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ತುಂಬ ಹೊತ್ತವರೆಗೂ ಆಟ ಆಡ್ಕೊಂಡಿದ್ರು ಮನೆಯಲ್ಲಿ. ದೈವಿಕಂತೂ ಏನು ಮಾಡ್ತಾಯಿದ್ದಾರೆ, ಅವನಿಗೆ ಒಂಥರ ಶಾಕಲ್ಲಿ ನೋಡ್ತಾ ಇದ್ದಾನೆ. ಟಿ ವಿಯಲ್ಲೆಲ್ಲ ಸಾಂಗ್ ಹಾಕಿದ್ದಾರೆ, ಎಲ್ಲರೂ ಹಾಡು ಹೇಳ್ತಾ ಇದ್ದಾರೆ, ಬರ್ಡೇ ಸಾಂಗ್ ಎಲ್ಲ ಹಾಡ್ತಿದ್ವಲ್ಲ, ಅದು ಅವನಿಗೊಂಥರ ಖುಷಿ ಆಗ್ತಾಯಿತ್ತು. ಜೊತೆಯಲ್ಲಿ ಅವನು ಕಾಲೆಲ್ಲ ಕುಣಿಸ್ಕೊಂಡು ಅವನು ಎಂಜಾಯ್ ಮಾಡ್ತಾಯಿದ್ದ. ಏಕೆಂದರೆ ಕಾಲು ಗೆಜ್ಜೆ ಸೌಂಡು ಮತ್ತು ಬರ್ಡೇ ಅಲ್ಲಿ ಸಾಂಗ್ ಹಾಕಿದ್ವಿ ಟಿ ವಿಯಲ್ಲಿ, ಅದು ಒಂಥರ ಚೆನ್ನಾಗಿರುತ್ತಲ್ಲ ಬರ್ಡೇ ಸಾಂಗು, ಅದೆಲ್ಲ ಅವನು ಎಂಜಾಯ್ ಮಾಡ್ತಾಯಿದ್ದ. ಮತ್ತು ನಾವು ಎಷ್ಟಾಗುತ್ತೋ ಅಷ್ಟು ಎಲ್ಲ ಫೋಟೋ ತೆಕ್ಕೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ತುಂಬ ವೀಡಿಯೋಸು ತುಂಬ ಫೋಟೋಸ್ ಎಲ್ಲ ತೆಕ್ಕೊಳ್ಳಲಿಲ್ಲ ನಾವು. ಏನಕ್ಕೆ ಅಂತ ಅಂದರೆ ಯಾವುದೇ ರೀತಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡೋ ಪ್ಲ್ಯಾನಿಂಗು ಇರಲಿಲ್ಲ. ಇರೋ ಕ್ಲಿಪ್ಸಲ್ಲೇ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ದರ್ಶಿಲ್ ಅಂತೂ ಅವನ್ನ ಕೂರಿಸ್ಕೊಂಡೇ ಇದ್ದ. ಅವನದೇ ಏನೋ ಬರ್ಡೇ ಅನ್ನೋ ಥರ ಅವನಿಗೆ ಫುಲ್ಲು ಖುಷಿಯಾಗಿತ್ತು ದರ್ಶಿಲ್ಗೆ. ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೊಂದು ಆಸೆ ಇರುತ್ತಲ್ಲ, ನಮ್ಮ ಬರ್ಡೇ ಗ್ರ್ಯಾಂಡಾಗಿ ಮಾಡಬೇಕು, ಫ್ರೆಂಡ್ಸ್ನ ಕರಿಬೇಕು, ಸೆಲೆಬ್ರೇಟ್ ಮಾಡಬೇಕು, ಗಿಫ್ಟು, ಆ ಥರ ಎಲ್ಲ ಮಕ್ಕಳಿಗಿರುತ್ತೆ. ನಾವು ದರ್ಶಿಲ್ ಬರ್ಡೇನೂ ಕೂಡ 2nd ಇಯರ್ಗೆ ಗ್ರ್ಯಾಂಡಾಗಿ ಮಾಡಿದ್ದು. ಅವನಿಗೂ ಕೂಡ ಹುಷಾರಿರಲಿಲ್ಲ ಫಸ್ಟ್ ಇಯರ್ ಬರ್ಡೇಯಲ್ಲಿ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಆ ಟೈಮಲ್ಲಿ. ಹಾಗಾಗಿ ಅವನದು ಬರ್ಡೇ ಗ್ರ್ಯಾಂಡಾಗಿ ಆಯಿತು 2nd ಇಯರ್ ಬರ್ಡೇ. ಇವನದು ಅದೇ ಥರ ಆಯಿತು. ಈಗ ಏನು ಮಾಡೋದಕ್ಕಾಗೋದಿಲ್ಲ, ಸಿಚುವೇಶನ್ ಹಾಗಿರುತ್ತೆ ಸಮ್ಟೈಮ್ಸು. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಇದ್ದರು. ದೈವಿಕಂತೂ ಅವ್ರ ಹಿಂದೆಯೇ ಸುತ್ತಾಡ್ತಾ ಇದ್ದ. ಕೇಕ್ ಕಟ್ಟಿಂಗು ಎಲ್ಲ ಆದಮೇಲೆ ನಾ ಎಲ್ಲ ಕೆಳಗೆ ಬಿಟ್ಬಿಟ್ಟಿದ್ದೆ, ಚಾಪೆ ಹಾಕಿಬಿಟ್ಟು. ಅವ್ರ ಹಿಂದೆಯೇ ಓಡಾಡಿಕೊಂಡು ಅವ್ರ ಹಿಂದೆಯೇ ಆಟ ಆಡಿಕೊಂಡು ಅವ್ನಿಗೊಂಥರ ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು. ಏಕೆಂದರೆ ಸಾಂಗ್ ಹಾಕಿದ್ವಿ, ಯೂಶ್ವಲಿ ಜೋರಾಗಿ ಸಾಂಗ್ ಎಲ್ಲ ಹಾಕಲ್ಲ. ಮಕ್ಕಳು ತುಂಬ ಹೊತ್ತು ಆಟ ಆಡಲ್ಲ, ಬೆಲೂನ್ಸ್ ಎಲ್ಲ ಇಟ್ಕೊಂಡಿದ್ರು. ಅದೆಲ್ಲ ಏನೋ ಒಂಥರ ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು. ಚಪ್ಪಾಳೆ ಎಲ್ಲ ತಟ್ಕೊಂಡು ಅವನು ಮ್ಯೂಸಿಕ್ ಹಾಕಿರೋದ್ರಿಂದ ಕಾಲೆಲ್ಲ ಕುಣಿಸ್ಕೊಂಡು ಆಟ ಆಡ್ತಿದ್ದ. ಟಿಪಾಯಿನ ಸ್ವಲ್ಪ ನಾವು ಮುಂದೆನೇ ಇಟ್ಟಿದ್ವಿ, ಏಕೆಂದರೆ ಕಾಲಲ್ಲಿ ಒದೀತಾ ಇದ್ದ, ಮತ್ತು ಬಿದ್ದರೆ ಕಷ್ಟ ಅಂಥೇಳಿ ಸ್ವಲ್ಪ ದೂರನೇ ಇಟ್ಟಿದ್ವಿ. ಅಲ್ಲಿ ಕೇಕು, ಕ್ಯಾಂಡಲ್ಲು ಎಲ್ಲ ಎಳಿಯೋಕ್ಕೆ ಹೋಗ್ತಾಯಿದ್ದ. ದರ್ಶಿಲ್ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಅವನ್ನ, ಎಲ್ಲ ಎಳೆದ್ಬಿಡ್ತಾನೆ ಅಂತ ಹೇಳಿಬಿಟ್ಟು. ದರ್ಶಿಲ್ಗಂತೂ ಬರ್ಡೇ ಅಂದ್ರೇ ಏನೋ ಒಂಥರ ಖುಷಿ. ಅವ್ನ ಬರ್ಡೇ ಆದ್ರಂತೂ ಅವನಿನ್ನೂ ಎಕ್ಸೈಟ್ ಆಗಿಬಿಡ್ತಾನೆ. ಅವನಿಗೂ ತಮ್ಮನ ಬರ್ಡೇನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಎಲ್ಲರೂ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ತೆಕ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಬರ್ಡೇ ಸಿಂಪಲ್ ಆದ್ರೂ ಚೆನ್ನಾಗಾಯಿತು. ಏನು ಮಕ್ಕಳು ಕಿರಿಕಿರಿ ಮಾಡೋದು ಆ ಥರ ಏನೂ ಮಾಡಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು
ಇಬ್ಬರೂ ನಾನು ಎತ್ಕೋತೀನಿ ಅಂತ ಹೇಳಿ ಇಬ್ಬರು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವನು ಸುಮ್ಮನೆ ಕೂತಿದ್ದ. ಅವರು ಎತ್ಕೊಂಡಿದ್ರೆ ಆಟ ಆಡಿಸ್ತಾ ಇದ್ದರೆ ಅವನು ಸುಮ್ಮನೆ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ. ಯಾಕೆಂದರೆ ರೆಗ್ಯುಲರಾಗಿ ಅವರು ಆಟ ಆಡ್ಸೋಕ್ಕೆ ಬರ್ತಾರಲ್ಲ, ಇವಾಗೆಲ್ಲ ಪರಿಚಯ ಆಗಿಬಿಟ್ಟಿದೆ ಅವನಿಗೆ, ಅಣ್ಣ ಅಕ್ಕ ಎಲ್ಲ ಅಂತ. ಅವ್ರೇನಾದರೂ ಬಾಯ್ ಅಂತ ಹೇಳಿ ಹೊರಟ್ರೆ ಸಾಕು ಜೋರಾಗಿ ಕಿರ್ಚೋದು ಮತ್ತು ಬಾಗಿಲಿಂದ ಓಡೋಗೋದು ಅವರಿಂದನೇ, ಆ ಥರ ಎಲ್ಲ ಮಾಡ್ತಾನೆ. ಇವಾಗ ಅವರೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅವನಿಗೆ. ಡೈಲಿ ಒನ್ ಟೈಮಾದ್ರು ಅವ್ರು ವಿಸಿಟ್ ಮಾಡ್ತಾರೆ. ಬಟ್ ಬರ್ಡೇ ಅಂದಾಗ ಒಂಥರ ಸ್ಪೆಷಲ್ ಇರುತ್ತಲ್ವ, ಆ ವೈಬ್ಸೇ ಬೇರೆ, ಬರ್ಡೇ ವೈಬ್ಸು. ಮಕ್ಳಿಗಂತೂ ತುಂಬಾ ಖುಷಿ ಇತ್ತು. ಅವರೇ ಎಷ್ಟು ಜನ ಇದ್ರೂ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿದ್ದರು. ಜೊತೆಯಲ್ಲಿ ದೈವಿಕದು ನಾಮಕರಣ ಇದೇ ಮನೆಯಲ್ಲೇ ಮಾಡಿದ್ದು, ಅದು ಕೂಡ ಚೆನ್ನಾಗಾಯಿತು. ಇಲ್ಲಿ ಅವ್ರ ಪಪ್ಪ ಮತ್ತು ಅವನು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವ್ರ ಅಪ್ಪ ಹುಡ್ಕೊಂಡೇ ಹಾಕ್ಕೊಂಡಿದ್ದಾರೆ. ನನ್ನ ಮಗನೂ ಎಲ್ಲೋ ಹಾಕ್ಕೊಂಡಿದ್ದಾನೆ, ನಾನಿವತ್ತು ಎಲ್ಲೋ ಕಲರೇ ಹಾಕ್ಕೋತೀನಿ ಅಂಥೇಳಿ ಅವ್ರ ಪಪ್ಪ ಹುಡ್ಕೊಂಡು ಎಲ್ಲೋ ಕಲರೇ ಹಾಕ್ಕೊಂಡ್ರು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ದೈವಿಕಂತೂ ಕೆಳಗಡೆ ಹಾಕಿದ್ವಿ. ಅವರು ಅಣ್ಣ ಅಕ್ಕ ಎಲ್ಲ ಎಲ್ಲಿದ್ದರು ಅವರಿಂದನೇ ಓಡ್ತಾ ಇದ್ದ. ಮಲ್ಕೊಂಡಲ್ಲಿ ಮಲ್ಕೋತಾನೆ ಇರಲಿಲ್ಲ ಅವನು, ಅವ್ರನ್ನೇ ಹುಡ್ಕೋದು. ಅವ್ರೇನು ಮಾಡ್ತಿದ್ರು ಅಂದರೆ ಇವನ್ನ ಮಲಗಿಸ್ಬಿಟ್ಟು ಅವರು ರೂಮಲ್ಲಿ ಸೇರ್ಕೊಂಡ್ಬಿಡ್ತಿದ್ರು ಆಟಾಡೋದಕ್ಕೆ. ಇವನು ಅವರಿಂದನೇ ಓಡ್ತಾ ಇದ್ದ ಅವ್ರ ಜೊತೆ ಆಟಾಡೋದಕ್ಕೆ, ಅವ್ರ ಜೊತೆ ಅವ್ರದ್ದು ಟಾಯ್ ಎಲ್ಲ ಇಳಿಯೋದಕ್ಕೆ ಎಲ್ಲ. ಫೈನಲಿ ರೂಮ್ಗೆ ಬಂದ ತೆವಳ್ಕೊಂಡು ನೋಡಿ ಈ ಥರ ಇತ್ತು ದೈವಿಕ್ ಬರ್ಡೇ ವಿಡಿಯೋ. ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.